ಇತ್ತೀಚಿನ ದಿನಗಳಲ್ಲಿ ಈ ಪೇರೆಂಟ್ಹುಡ್ ಅನ್ನೋದು ಗರ್ಭಾವಸ್ಥೆಗಿಂತ ಮುನ್ನನೇ ಶುರುವಾಗೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಈಗಿನ ಕಾಲದಲ್ಲಿ ಎಲ್ಲರೂ ಹೌದು ನಮಗೆ ಇಷ್ಟು ದಿನ ಮಕ್ಕಳು ಬೇಡ, ಇದಾದ ನಂತರ ನಾವು ಪ್ಲ್ಯಾನ್ ಮಾಡಬೇಕು ಪ್ರೆಗ್ನೆನ್ಸಿನ ಅಂತ ಅಂದ್ಕೊಂಡಿರ್ತಾರೆ. ಯಾಕಂದರೆ ಕರಿಯರು, ಅವ್ರು ಓದ್ಕೊಳ್ಳೋದಿರ್ಬೋದು, ತುಂಬ ಬೇರೆದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಆಮೇಲೆ ಹಿಂದಿನ ಕಾಲದಲ್ಲೆಲ್ಲ ಇವಾಗ ಗರ್ಭಿಣಿ ಆಗಿಬಿಟ್ರೆ ಬರೀ ತಾಯಿದೇ ರೆಸ್ಪಾನ್ಸಿಬಿಲಿಟಿ ಇರ್ತಾಯಿತ್ತು. ಬಟ್ ಈಗಿನ ಕಾಲದಲ್ಲಿ ಹಾಗಲ್ಲ. ಸೊ ಗಂಡ ಹೆಂಡತಿ ಇಬ್ಬರು ಬರ್ತಾರೆ, ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಒಂದು ಚೆಕಪ್ಗೆ ಅಂತ ಬರ್ತಾರೆ. ಅದಕ್ಕೆ ನಾವು ಪ್ರೀ ಕನ್ಸೆಪ್ಷನಲ್ ಚೆಕಪ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆ ಏನೇನು ಟೆಸ್ಟ್ ಮಾಡಿಸ್ಬೇಕು, ಅಥವಾ ಬೇರೆ ಏನಾದ್ರು ವಿಟಮಿನ್ಸ್ ತೊಗೋಬೇಕಾ, ಹೇಗೆ ನಾವೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಮತ್ತು ಇವಾಗ ಪ್ರೆಗ್ನೆನ್ಸಿ ಆದ ತಕ್ಷಣವೇ ಬರೀ ತಾಯಿ ಅಷ್ಟೇ, ಬರೀ ತಾಯ್ತನ, ಬರೀ ತಾಯಿ ಆಗೋದು ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಸೊ ತಂದೆ ಕೂಡ ತುಂಬ ಮುಖ್ಯವಾದ ಪಾತ್ರನ ವಹಿಸ್ತಾರೆ. ಸೊ ಅವರು ಕೂಡ ಹೇಗೆ ನಮ್ಮ ಮಗು ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ತೋರಿಸ್ತೀನಲ್ವ, ಈಗ ನಿಮ್ಮ ಮಗು ಈ ಥರ ಇದೆ ಸ್ಕ್ಯಾನಲ್ಲಿ, ಆ ಸ್ಕ್ಯಾನ್ ಪಿಕ್ಚರ್ಸಲ್ಲಿ ನಾವು ನೋಡ್ಬೋದು. ಇವಾಗ 3 ತಿಂಗಳು ಸ್ಕ್ಯಾನ್ ಆಗ್ಬೋದು ಅಥವಾ 5 ತಿಂಗಳು ಸ್ಕ್ಯಾನ್ ಆಗ್ಬೋದು. ಅವರು ಖುಷಿ ಪಡ್ತಾರೆ. ಇವಾಗ ಮಗು ಕಿಕ್ ಮಾಡಿದಾಗ ತಂದೆ ಕೂಡ ಅದನ್ನು ಮುಟ್ಟಿ ಅನುಭವಿಸಿದ್ರೆ ಅದು ತುಂಬ ಆನಂದಮಯವಾಗಿರುತ್ತೆ. ಅದನ್ನು ಲೈಫ್ ಲಾಂಗ್ ಅವರು ಮೆಮೊರಿಲಿ ಇಟ್ಕೊಂಡಿರ್ತಾರೆ. ಸೊ ಅವಾಗೆಲ್ಲ ಹೇಗೆ ಇವಾಗ ಹೆಂಡತಿಗೆ ಏನಾರು ತೊಂದರೆ ಆದರೆ ಗಂಡ ಕೂಡ ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸ್ಬೇಕಲ್ವಾ. ಹೌದು, ಇದರಲ್ಲಿ ಏನಿರ್ಬೋದು. ಸೊ ಇದಕ್ಕೆಲ್ಲ ನಾವು ಪೇರೆಂಟ್ಹುಡ್ ಅಂತಲೇ ಕರಿತೀವಿ. ಸೊ ಅದು ಒಂದು ಕಂಬೈನ್ಡ್ ಜರ್ನಿ ಇದ್ದಂಗೆ, ತಂದೆಗೂ ತಾಯಿಗೂ ಇಬ್ರಿಗೂ ಒಟ್ಟಿಗೆ. ಸೊ ಇದೇ ಥರ ಗರ್ಭಾವಸ್ಥೆಯಲ್ಲಿ ಕೂಡ ಗಂಡ ಹೆಂಡತಿ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ, ಸೊ ಹೆರಿಗೆ ಟೈಮಲ್ಲಿ ಕೂಡ ಅವ್ರು ಒಟ್ಟೊಟ್ಟಿಗೆ ಮಗು ಜನ್ಮ ಕೊಡೋ ಕ್ಷಣನ ಕೂಡ ಆನಂದ ಪಡಿಸ್ಕೋಬೋದು. ಇಷ್ಟೇ ಅಲ್ಲದೆ ಮಗು ಹುಟ್ಟಿದ ಮೇಲೆ ಕೂಡ ಅದಕ್ಕೆ ನಾವು ಪೇರೆಂಟ್ಹುಡ್ ಅಂತ ಕರಿತೀವಿ. ಬಟ್ ಮುಂಚೆ ಎಲ್ಲ ಮಗು ಹುಟ್ಟಿದ ನಂತರ ಮಾತ್ರ ಪೇರೆಂಟ್ಹುಡ್ ಅಂತ ಇದ್ರು. ಬಟ್ ಇತ್ತೀಚಿನ ಕಾಲದಲ್ಲಿ ಅವ್ರು ಯಾವಾಗ ಯೋಚನೆ ಮಾಡ್ತಾರೆ ನಮ್ಗೆ ಇವಾಗ ಮಗು ಬೇಕು ಅಂತ, ಆವಾಗಲೇ ನಮಗೆ ಪೇರೆಂಟ್ಹುಡ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.